ನನ್ನೆಲ್ಲ ಜಿಲ್ಲೆಯ ಮುಖ್ಯ ಸಂಯೋಜಕರುಗಳಿಗೆ ನಮನಗಳು. ಬೆಳಗಿನ ಜಾವ ಭಗವಂತನನ್ನು ಪ್ರಾರ್ಥನೆ ಮಾಡಿ ಇಂತಹ ಒಂದು ಒಳ್ಳೆಯ ವಿಚಾರವನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳಿಕ್ಕೆ ತುಂಬ ಖುಷಿಯಾಗುತ್ತೆ. ಬಂಧುಗಳೇ, 4 ವಿಷಯದ ಬಗ್ಗೆ ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ. ಮೊದಲನೇದು, ಈ ವಿಡಿಯೋ ನಂತರ ನಿಮಗೆ ನಮ್ಮ ಏನು ಜಿಲ್ಲಾ ಸ್ಪರ್ಧೆಯಲ್ಲಿ ಮಾಡ್ತಕ್ಕಂಥ ಒಂದು ಪತ್ರಿಕಾ ಪ್ರಕಟಣೆಯ ಒಂದು ವಿಷಯವನ್ನು ಕಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲಿ ತಮಗೆ ಹೆಂಗೆ ಅನುಕೂಲ ಬೇಕೋ ಅದನ್ನು ಬದಲಾವಣೆಯನ್ನು ಮಾಡಿಕೊಳ್ಳಿ. ಮುಖ್ಯ ವಿಷಯ ಅಷ್ಟೇ ಇರಬೇಕು. ಅಲ್ಲಿ ಸಂಯೋಜಕ ಹೆಸರು, ಸ್ಥಳ, ದಿನಾಂಕವನ್ನು ಮೆನ್ಷನ್ ಮಾಡಿ ಇವತ್ತೇ ಕಳಿಸ್ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿ ಲೆಟರ್ಡನ್ನು ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಇರುತ್ತೆ. ಲೆಟರ್ಡಲ್ಲಿ ನಿಮ್ಮ ಹೆಸರನ್ನ ಸಂಯೋಜಕರು ಅಂತೇಳಿ ಜಿಲ್ಲಾ ಹೆಸರು ಹಾಕ್ಬೋದು. ಒಂದು. ಎರಡನೇದು, ನಮ್ಮ ಏನು ಈ ಒಂದು ಸ್ಪರ್ಧೆಗಳು ನಡೆಯುತ್ತೆ ಜಿಲ್ಲೆ, ಓನ್ಲಿ ಟ್ರೆಡಿಷನಲ್ ಕ್ವಾರ್ಟರ್ ಫೈನಲ್ ಅಷ್ಟೇ. ಈ 5ನೆಯ ರಾಜ್ಯ ಯೋಗಾಸನ ಸ್ಪರ್ಧೆಗೆ ಟ್ರೆಡಿಷನಲ್ಗಷ್ಟೇ ನೀವು ಡಿಸ್ಟಿಕ್ ಬಾಡಿನಲ್ಲಿ ಕಾಂಪಿಟೇಷನ್ ಮಾಡ್ತೀರಾ. ಉಳಿದಿದ್ದು ಯಾವ್ಯಾವಿದೆ? ಆರ್ಟಿಸ್ಟಿಕ್ ಸೋಲೋ ಇದೆ, ಆರ್ಟಿಸ್ಟಿಕ್ ಪೇರ್ ಇದೆ, ಹಾಗೆ ನಮ್ಮ ಆರ್ಟಿಸ್ಟಿಕ್ ರಿದಮಿಕ್ ಪೇರ್ ಇದೆ. ಈ 3 ಸ್ಪರ್ಧೆಗಳನ್ನು ನೇರವಾಗಿ ನಮ್ಮ ರಾಜ್ಯ ಸ್ಪರ್ಧೆಯಲ್ಲಿ ಅಂದರೆ ಕಡೂರಿನಲ್ಲಿ ನಡೀತಾ ಇರ್ತಕ್ಕಂಥ 17ನೇ ತಾರೀಕು ರಿಪೋರ್ಟ್ ಮಾಡ್ಕೊಳ್ತೀವಿ. 17-18 ಕಾಂಪಿಟೇಷನ್ಸ್ ಇರುತ್ತೆ. ಅಲ್ಲಿ ನೇರವಾಗಿ ಭಾಗವಹಿಸಲಿಕ್ಕೆ ಮಕ್ಕಳಿಗೆ ಉತ್ತೇಜನ ನೀಡಬೇಕು. ಇನ್ನೊಂದಿದೆ ಅದ್ರ ಜೊತೆಗೆ, ಯಾವುದೋ ನಾನ್ ಮೆಡಲಿಸ್ಟ್ ಪ್ರಥಮ ಬಾರಿ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಏನಾಗುತ್ತೆ, ಎಲ್ಲ ಸ್ಪರ್ಧಿಗಳು ನೇರವಾಗಿ ರಾಜ್ಯ ಸ್ಪರ್ಧೆಯಲ್ಲೇ ಭಾಗವಹಿಸ್ಬೋದು. ಆದರೆ ಗಮನ ಇಡಿ, KYSA ಆ ಒಂದು ರಾಜ್ಯ ಸ್ಪರ್ಧೆಯಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಗಳಿಸಿದಾರಲ್ಲ, ಅಂದರೆ ಇದು 5ನೇ ವರ್ಷ, 4 ವರ್ಷ ಹಿಂದೆ ಮಾಡಿರೋದ್ರಲ್ಲಿ ತಡೆದಿದ್ದಾರಲ್ಲ, ಅವ್ರು ಯಾರು ಪಾರ್ಟಿಸಿಪೇಟ್ ಮಾಡೋಂಗಿಲ್ಲ. ಯಾವುದರಲ್ಲಿ? ಟ್ರೆಡಿಷನಲ್ ಮಾತ್ರ. ಇನ್ನು ನಾನು ಆರ್ಟಿಸ್ಟಿಕಲ್ಲಿ ಫಸ್ಟ್ ಪ್ಲೇಸ್ ತೊಗೊಂಡಿದ್ದೀನಿ, ಟ್ರೆಡಿಷನಲ್ ಇದು ಬೇರೆ ತೊಗೊಂಡಿದ್ದೀನಿ ಅಂದರೆ ಅದೇನು ಲೆಕ್ಕ ಬರಲ್ಲ. ಯಾರ್ಯಾರು ಟ್ರೆಡಿಷನಲಲ್ಲಿ ಪ್ರಥಮ ಸ್ಥಾನ ಪಡೆದಿರ್ತಾರೆ ಅವರು ಮಾತ್ರ ಆ ಒಂದು ನಾನ್ ಮೆಡಲಿಸ್ಟಲ್ಲಿ ಮಾಡೋಂಗಿಲ್ಲ. ಉಳಿದವ್ರು ಯಾವುದರಲ್ಲೇ ಪ್ರಥಮ ಸ್ಥಾನ ಗಳಿಸಿದ್ರೋ ಅವರು ಅದರಲ್ಲಿ ಭಾಗವಹಿಸ್ಬೋದು. ಕ್ಲಿಯರ್ ಆಯ್ತಲ್ವಾ? ಇನ್ನು 3ನೇದು, ಅವರೆಲ್ಲ ನೇರವಾಗಿ ಎಲ್ಲ ವಿಭಾಗದಲ್ಲೂ, ಅಲ್ಲಿ ಏನಿದೆ ಆ ಏಜ್ ಗ್ರೂಪೇ ಬೇರೆ, ಇಲ್ಲಿರ್ತಕ್ಕಂಥ ಏಜ್ ಗ್ರೂಪೇ ಬೇರೆ. ಅದು ಗಮನ ಇರಲಿ ನಿಮಗೆ. ಈ ಟ್ರೆಡಿಷನಲಲ್ಲಿ ಒಟ್ಟು 6 ಗ್ರೂಪನ್ನು ಕಂಡಕ್ಟ್ ಮಾಡ್ತೀವಿ ಜಿಲ್ಲಾ ವಲಯಗಳಲ್ಲಿ. ಯಾವುದೋ ಸಬ್ ಜೂನಿಯರು, ಜೂನಿಯರು, ಸೀನಿಯರು, ವೆಟರ್ನರಿ ಗ್ರೂಪ್ಸ್ ಇದೆಯಲ್ಲ, 28ರಿಂದ 35 ಅಥವಾ 36ರಿಂದ 45 46ರಿಂದ 55 ಇದೆಯಲ್ಲ, ಆ ಏಜ್ ಗ್ರೂಪ್ ಏನುಗಳಿದೆ ಅವುಗಳಲ್ಲಿ ತಾವು 6 ಸ್ಪರ್ಧೆಗಳನ್ನು ಮಾಡಬೇಕು. ಟ್ರೆಡಿಷನಲ್ ಮಾತ್ರ ಕ್ವಾರ್ಟರ್ ಫೈನಲ್ಲು. ಈ ವೆಟರ್ನರಿ ಗ್ರೂಪಲ್ಲಿ ಕ್ವಾರ್ಟರ್ ಫೈನಲ್ ಅವ್ರಿಗೆ ಇಲ್ಲ, ಸೆಮಿಫೈನಲ್ ಡೈರೆಕ್ಟ್, ಅವರು ಮಾತ್ರ ಸೆಮಿಫೈನಲ್ ಇರುತ್ತೆ. ಅರ್ಥ ಆಯ್ತಲ್ವಾ? ಇದು ಒಂದು ಸ್ಪರ್ಧೆ. ಇಲ್ಲಿ ನಡೀತಕ್ಕಂಥ ಪ್ರಥಮ, ದ್ವಿತೀಯ, ತೃತೀಯ ರಾಜ್ಯ ಸ್ಪರ್ಧೆಗೆ ಭಾಗವಹಿಸ್ತಾರೆ. ಇನ್ನು 3ನೇ ಪಾಯಿಂಟ್, ಈಗ ನನ್ನ ಜಿಲ್ಲೆನಲ್ಲಿ ಯಾರೂ ಇಲ್ಲವೇ ಇಲ್ಲ, ಕ್ರೀಡಾಪಟುಗಳೇ ಇಲ್ಲ, ಹೆಸರು ಅಂತೇನು ಮಾಡ್ತಾರೆ, 3 ಜನ 4 ಜನ ಇದ್ದರೆ ಪಕ್ಕದ ಜಿಲ್ಲೆ ಜೊತೆ ಸಂಯೋಜನೆ ಸೇರಿಸಿ, ಅಂದರೆ ನಿಮ್ಮ ಏನು ಜಿಲ್ಲಾವಾರು ಬರುತ್ತಲ್ಲ ಆ ಜಿಲ್ಲೆಗಳ ಸಹಯೋಗದಲ್ಲಿ ಅಕ್ಕಪಕ್ಕದ ಜಿಲ್ಲೆಗಳೊಡನೆ ತಾವು ಸೇರಿ ಅದನ್ನು ಭಾಗವಹಿಸಲಿಕ್ಕೆ ಮಾಡ್ಬೋದು. ಅಂಥವ್ರಿದ್ರೆ ನನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ, ಸರ್ ಈ ಥರ ಹೀಗಾಗಿದೆ ಅಂತೇಳಿ ನಾವು ಅದನ್ನು ತಿಳಿಸ್ತೀವಿ, ಯಾವತ್ತು ಮಾಡ್ಬೋದು ಅಂತೇಳಿ ಅದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ನಮ್ಮ ಜಿಲ್ಲೆನಲ್ಲಿ ಜಡ್ಜ್ಗಳಿಲ್ಲ, ಪಕ್ಕದವ್ರ ಜಡ್ಜ್ಗಳನ್ನ ತಗೊಂಡು ತಾವು ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ಆಮೇಲೆ ಆ ಬ್ಯಾನರ್ಗಳಲ್ಲೂ ಅಷ್ಟೇ ನಿಮ್ಮ ವೇದಿಕೆಯನ್ನು ನೋಡಿಕೊಂಡು ಅಳತೆ ಮಾಡ್ಕೊಳ್ಳಿ. ನಾವು ನಮ್ಮ ಸಂಸ್ಥೆಗಳ ಕಡೆಯಿಂದ ಮೆಡಲ್ಲು ಹಾಗೆ ಸರ್ಟಿಫಿಕೇಟನ್ನು ನಿಮಗೆ ಕಳಿಸ್ತೀವಿ. ಇನ್ನು ಉಳಿದಿದ್ದೆಲ್ಲ ನೀವೆಲ್ಲ ಏನು ಮಾಡಬೇಕು, ಬೇಕಾಗಿರ್ತಕ್ಕಂಥ ಬೆಳಗ್ಗೆ ತಿಂಡಿ, ಮಧ್ಯಾಹ್ನದ ಊಟ, ಅಲ್ಲಿ ಬೇಕಾಗಿರ್ತಕ್ಕ ಚಿಕ್ಕ ಪುಟ್ಟ ವ್ಯವಸ್ಥೆಗಳೇನಿದೆ ಅದನ್ನು ಮಾಡ್ಕೋಬೋದು. ಹಾಗೆ ನಾವು ಈ ID ಕಾರ್ಡ್ಗಳನ್ನ ಕೊಡ್ತೀವಿ, ಏನು ಮಾರ್ಕ್ಸ್ ತೋರಿಸ್ತೀವಲ್ಲ, ಮಾರ್ಕ್ಸ್ ತೋರಿಸೋಕ್ಕೆ ನಂಬರ್ ಕಾರ್ಡ್ ಇರ್ತಲ್ಲ, ಅದನ್ನು ಕಳಿಸ್ಕೊಡ್ತಾ ಇದ್ದೀನಿ ಜೊತೆಯಲ್ಲಿ. ಸೊ ಅದ್ರ ಜೊತೆಗೆ ನಿಮಗೆ ಒಂದು ಸ್ಕೋರ್ ಶೀಟ್ಸನ್ನು ಅಲ್ಲಿ ಬರೆದು ಎಂಟ್ರಿ ಮಾಡಲಿಕ್ಕೆ ಅವುಗಳನ್ನು ತಾವು ತರಬೇಕಾಗುತ್ತೆ. ತಾವು ಇಲ್ಲಿ ಅಲ್ಲೇ ಮಾಡಿಸ್ಕೋಬೋದು, ಈಸಿ ಇರ್ತದೆ, ಏನಂತ ಜಾಸ್ತಿ ಇಲ್ಲ. ನೋಡಿಕೊಂಡು ಎಷ್ಟು ಜನ ಇದ್ದಾರೆ ನೋಡಿಕೊಂಡು ಅದನ್ನು ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಇನ್ನೊಂದು ನಿಮಗೆ ಜ್ಞಾಪಕ ಇರಲಿ, ಯಾರ್ಯಾರು ಈ ಸ್ಪರ್ಧೆಗಳನ್ನು ಮಾಡಿ ನಾವು ಕಳಿಸಿರ್ತಕ್ಕಂಥ ಮೆಡಲ್ಸ್ ಇರ್ಬೋದು, ಸರ್ಟಿಫಿಕೇಟ್ ಇರ್ಬೋದು, ಸ್ಕೋರ್ ಶೀಟ್ಸ್ ಇರ್ಬೋದು, ಅವುಗಳೆಲ್ಲವನ್ನು ನಮ್ಮ ರಾಜ್ಯ ಸ್ಪರ್ಧೆಗೆ ಬಂದಾಗ ನಿಮ್ಮ ಕಡೆಯಿಂದ ನೀವಾಗಲಿ ಅಥವಾ ನಿಮ್ಮ ಕಡೆಯವ್ರ ಕಡೆಯಿಂದ ಆಗಲಿ ಅದನ್ನು ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕಡ್ಡಾಯವಾಗಿ ಮಾಡಬೇಕು. ಓಕೆನಾ? ಅದೆಲ್ಲ ದಾಖಲೆ ಇರಬೇಕು. ನಾವು ಅದನ್ನು ಡೆಲ್ಲಿನಲ್ಲಿ ಕಳಿಸ್ಬೇಕಾಗುತ್ತೆ. ಹಾಗಾಗಿ ತಮ್ಮೆಲ್ಲರಲ್ಲೂ ನಿವೇದನೆ ಮಾಡ್ತೀವಿ. ಇನ್ನು ಮುಂದಿನ ಒಂದು ಅಂಶ ಏನಂತಂದರೆ, ಯಾರ್ಯಾರು ಜಿಲ್ಲಾ ಸ್ಪರ್ಧೆಯನ್ನು ಮುಗಿಸಿರ್ತೀರ ಅವತ್ತಿನ ಬೆಳಗ್ಗೆ ರಿಸಲ್ಟನ್ನು ನಮಗೆ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಓಕೆನಾ? ಇದು ಒಂದು ಮುಖ್ಯವಾಗಿರ್ತಕ್ಕಂಥದ್ದು. ಈ ವರ್ಷ ನಮ್ಮ ಏನು ಜಿಲ್ಲಾ ಸ್ಪರ್ಧೆಗಳು 11ನೇ ತಾರೀಕಿಗೆ ಲಾಸ್ಟ್ ಮಾಡ್ತಾಯಿದ್ದೀವಿ. 11 ಭಾನುವಾರಕ್ಕೆ ಮುಕ್ತಾಯ ಮಾಡಿ 12ನೇ ತಾರೀಕು ನಾವು ಅದನ್ನು ನಮ್ಮ ಏನು ರಾಜ್ಯ ಸ್ಪರ್ಧೆಯನ್ನು ಮಾಡಿಸ್ತಾರಲ್ಲ, ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿನಲ್ಲಿರ್ತಕ್ಕಂಥ ಎಲ್ಲ ಆ ಒಂದು ವ್ಯವಸ್ಥಾಪಕರುಗಳನ್ನು ಒಂದು ಸಭೆಯನ್ನು ಕರೆದು ಇಷ್ಟು ಜನ ಬರ್ತಾರೆ, ಇಷ್ಟು ಜನ ಇರ್ತಾರೆ ಅಂತಕ್ಕಂಥದ್ದನ್ನು ವ್ಯವಸ್ಥೆ ಮಾಡ್ತೀವಿ. ಕಡ್ಡಾಯವಾಗಿ ತಾವುಗಳೆಲ್ಲ ಏನು ಮಾಡಬೇಕು, ಆದಷ್ಟು ತಮ್ಮ ಹೆಸರುಗಳನ್ನು ಯಾವುದೇ ಇರಲಿ
ಜಿಲ್ಲಾ ಸ್ಪರ್ಧೆಗೆ ಬರಲಿ, ರಾಜ್ಯ ಸ್ಪರ್ಧೆಗೆ ಬರಲಿ, ಅವರೆಲ್ಲ ತಮ್ಮ ಒಂದು ಏನು ಯೋಗಾಸನ 5ನೇ ಯೋಗಾಸನ ರಾಜ್ಯ ಸ್ಪರ್ಧೆ ಇದೆಯಲ್ಲ, ಅವರೆಲ್ಲ ಈಗಲೇನೇ ತಮ್ಮ ಹೆಸರುಗಳನ್ನು ನೋಂದಾಯಿಸ್ಕೋಬೇಕು. ಆಮೇಲೆ ಇನ್ನೊಂದು ಇದೆಯಲ್ಲ ನಾನ್ ಮೆಡಲಿಸ್ಟ್ ಫಸ್ಟ್, ಅದರಲ್ಲೂ ಮೆನ್ಷನ್ ಮಾಡ್ಕೋಬೇಕು. 2ರಲ್ಲೂ ಮಾಡೋ ಅಂಥವರು 2ರಲ್ಲೂ ಮಾಡಲಿಕ್ಕೆ ಅವಕಾಶ ಕೊಡಿ. ಆದರೆ ಟ್ರೆಡಿಷನಲ್ಲಿ 4 ವರ್ಷ ಯಾರು KYSನಲ್ಲಿ ಭಾಗವಹಿಸಿರ್ತಾರೆ ಅವ್ರಿಗೆ ತಾವುಗಳು ಗಮನ ಕೊಡಬೇಕು. ಅವ್ರಿಗೆ ಅದೊಂದು ಬೇಡ, ಉಳಿದವ್ರದ್ದೆಲ್ಲ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ಯಾವುದೇ ಸಂಸ್ಥೆಗಳಿಂದ ನಮ್ಮ ಸ್ನೇಹ ಆತ್ಮೀಯರಾಗಿರ್ತಕ್ಕಂಥ ಬೇರೆ ಬೇರೆ ಯೋಗ ಸಂಸ್ಥೆಗಳ ಯಾವುದೇ ಕ್ರೀಡಾಪಟುಗಳಾಗಿದ್ದರೂ ಅವ್ರಿಗೆ ಆತ್ಮೀಯವಾಗಿ ಪ್ರೀತಿ ವಿಶ್ವಾಸದಿಂದ ಈ ಸ್ಪರ್ಧೆಗಳಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಕೊಡಿ. ಮಕ್ಕಳಿಗೆ ನಾವು ಎಲ್ಲರಿಗೂ ಉತ್ತೇಜನ ಕೊಡ್ತಕ್ಕಂಥದ್ದು ನಮ್ಮ ರಾಜ್ಯ ಈ ಒಂದು ಯೋಗಾಸನ ಕ್ರೀಡಾ ಸಂಸ್ಥೆಯ ಒಂದು ಗೌರವವನ್ನು ಕೊಡ್ತಾ ಅವರನ್ನು ಆತ್ಮೀಯವಾಗಿ ಆಹ್ವಾನಿಸಿ, ನಾವೆಲ್ಲ ಒಂದೇ, ಏನೋ ಸ್ವಲ್ಪ ವ್ಯತ್ಯಾಸಗಳಾಗಿ ನಾವುಗಳು ಕೆಲವೊಂದು ಅಫಿಷಿಯಲ್ ಆಗಿರೋರು ಭಾಗವಹಿಸ್ಲಿಕ್ಕೆ ಅವಕಾಶ ಇರೋಲ್ಲ, ಉಳಿದವ್ರಿಗೆಲ್ಲ ಅವಕಾಶ ಇರುತ್ತೆ. ಮಕ್ಕಳಿಗೆ ಯಾಕೆ ಅನ್ಯಾಯ ಮಾಡಬೇಕಲ್ವಾ? ಅವರೆಲ್ಲರಿಗೂ ಬೆನ್ನನ್ನು ತಟ್ಟಿ ಅವರಿಗೆ ನಾವು ಅವಕಾಶವನ್ನು ಕಲ್ಪಿಸ್ಕೊಡೋಣ, ಅವ್ರುಗಳಿಗೆಲ್ಲ ಉತ್ತೇಜನ ಕೊಡೋಣ, ಆಗ್ಬೋದಲ್ಲ? ಸೊ ನೀವು ಅವರನ್ನು ಪ್ರೀತಿಪೂರ್ವಕವಾಗಿ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಅವರನ್ನು ಗಮನಿಸ್ತಾ ಒಳ್ಳೆಯ ಫಲಿತಾಂಶವನ್ನು ನೀಡಿ ರಾಜ್ಯ ಸ್ಪರ್ಧೆಗೆ ಭಾಗವಹಿಸಲಿಕ್ಕೆ ಅವರಿಗೆ ಉತ್ತೇಜನವನ್ನು ಕೊಡಿ. ಬಂದಿರತಕ್ಕಂಥ ಏನು ಮುಖ್ಯಸ್ಥರಿರ್ತಾರೆ ಅಥವಾ ಆ ತಂಡದ ಮ್ಯಾನೇಜರ್ಗಳಿರ್ತಾರೆ, ತರಬೇತುದಾರಿರ್ತಾರೆ, ಅವ್ರನ್ನ ಗೌರವಪೂರ್ವಕವಾಗಿ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿ ಸಮಾಧಾನದಿಂದ ನಾವೆಲ್ಲ ಆಗಿದೆ ಇವೆಲ್ಲ ಈ ಗಲಾಟೆಗಳು, ಈ ದೊಂಬಿಗಳು ಇವೆಲ್ಲ ಬೇಡ. ನಾವೆಲ್ಲ ಆರಾಮವಾಗಿ ಯೋಗಾದವರು ಖುಷಿಯಾಗಿ ನಗ್ತಾ ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ಬರಮಾಡ್ಕೊಳ್ತಾ ನಮ್ಮ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋಣ. ಓಕೆನಾ? ಸೊ ಇದೊಂದು ನಿಮ್ಮಲ್ಲಿ ಗಮನ ಇರಲಿ. ಆಮೇಲೆ ನಮ್ಮ ಏನು ಜಿಲ್ಲಾ ಸ್ಪರ್ಧೆಯ ವ್ಯವಸ್ಥಾಪಕರುಗಳಿಗೇನಿದೆ ಅವ್ರಿಗೇನೆಲ್ಲವನ್ನು ಸಹಾಯ ಮಾಡ್ಬೋದು, ನಾವು ಅವರ ಸಹಾಯಕ್ಕೆ ನಾವು ಪ್ರೀತಿಪೂರ್ವಕವಾಗಿ ಸಹಕಾರ ಕೊಡೋಣ. ಓಕೆನಾ? ಇವೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ. ರಾಜ್ಯ ಮಟ್ಟದ ಸ್ಪರ್ಧೆ ಅತ್ಯಂತ ಅದ್ಭುತವಾಗಿ ಮತ್ತು ಹೆಚ್ಚು ಒಂದು ವ್ಯವಸ್ಥಿತವಾಗಿ ನಡೀತಾ ಇದೆ. ಇಲ್ಲಿ ಇನ್ನೊಂದು ಗಮನ ಕೊಡಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಏನು ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆ ಇದೆ, ನಮ್ಮೆಲ್ಲರ ಸಂಸ್ಥೆ ಇದೆ. ಈ ಸಂಸ್ಥೆ ರಾಜ್ಯ ಸರ್ಕಾರದಿಂದ ಆಯೋಜಿತಗೊಂಡಿರ್ತಕ್ಕಂಥದ್ದು, ಅಂದರೆ ಅಲ್ಲಿನ ನೋಂದಾವಣಿ ಆಗಿರ್ತಕ್ಕಂಥದ್ದು. ಈ ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆ ಇದೆಯಲ್ಲ, ಇದರ ಪ್ರಶಸ್ತಿ ಪತ್ರಗಳೇ ನಮಗೆ ಮಾನ್ಯತೆ ನೀಡ್ತಕ್ಕಂಥದ್ದು, ನಮಗೆ ಆರ್ಥಿಕವಾಗಿ ಸಬಲೀಕರಣರಾಗಲಿಕ್ಕೆ ಅನುಕೂಲ ಆಗ್ತಕ್ಕಂಥದ್ದು. ಬೇರೆ ಬೇರೆ ಸಂಸ್ಥೆಗಳವರು ಅವ್ರು ಹೇಳ್ತಾರೆ ಅದೇ ತೊಟ್ಟಿ ನಮ್ಮದೇ ಸಂಸ್ಥೆ ನೋಂದಾವಣಿ ಆಗಿರ್ತಕ್ಕಂಥದ್ದು, ಅದೆಲ್ಲ ಬೇಡ. ಆದರೆ ನಿಮಗೆ ಗಮನ ಇರಲಿ, ಈ ಸಂಸ್ಥೆಯಲ್ಲಿ ಯಾರು ಪ್ರಶಸ್ತಿ ಪತ್ರಗಳನ್ನ ಪಡಿತಾರೆ ಅವರು ಮಾತ್ರ ನಮ್ಮ ಸರ್ಕಾರದಿಂದ ಬರ್ತಕ್ಕಂಥ ಆರ್ಥಿಕ ಸಹಕಾರಕ್ಕೆ ಆ ಒಂದು ಪ್ರಶಸ್ತಿ ಪತ್ರಗಳು ಮಾತ್ರ ಮಾನ್ಯತೆ ಇರ್ತಕ್ಕಂಥದ್ದು. ಮತ್ತು ಇನ್ನೊಂದು, ನಾವು ಮುಂದಿನ ಸ್ಪರ್ಧೆಗೆ ರಾಜ್ಯ ಸ್ಪರ್ಧೆಗೆಯಿಂದ ರಾಷ್ಟ್ರ ಸ್ಪರ್ಧೆಗೆ ಭಾಗವಹಿಸಲಿಕ್ಕೆ, ಅಂದರೆ ನ್ಯಾಷನಲ್ ಚಾಂಪಿಯನ್ಶಿಪ್ ಭಾಗವಹಿಸಲಿಕ್ಕೆ, ಅಲ್ಲಿಂದ ಖೇಲೋ ಇಂಡಿಯಾಗೆ ನ್ಯಾಷನಲ್ ಗೇಮ್ಸ್ಗೆ ಭಾಗವಹಿಸಲಿಕ್ಕೆ ನಮ್ಮ ಸ್ಪರ್ಧೆಗಳು ಮಾತ್ರ. ಹಾಗೆ ದಸರಾದಲ್ಲಿರ್ಬೋದು, ಹಾಗೆ ಒಲಿಂಪಿಕ್ಸ್ಗಳಲ್ಲಿರ್ಬೋದು, ಹಾಗೆ ನಮ್ಮ ಏನು ರಾಜ್ಯ ಸರ್ಕಾರದಿಂದ ನಡೀತಕ್ಕಂಥ ರಾಜ್ಯ ಸರ್ಕಾರದ ಕ್ರೀಡಾಕೂಟಗಳಲ್ಲಿರ್ಬೋದು, ಇವುಗಳೆಲ್ಲವನ್ನು ಮಾಡಲಿಕ್ಕೆ ಅಧಿಕೃತವಾಗಿ ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆಗೆ ನಮ್ಮ ರಾಜ್ಯ ಸರ್ಕಾರ ಒಂದು ಒಳ್ಳೆಯ ಒಂದು ವೇದಿಕೆಯನ್ನು ಮಾಡಿಕೊಟ್ಟಿದೆ. ಎಲ್ಲ ಕರ್ನಾಟಕ ರಾಜ್ಯ ಸರ್ಕಾರದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಎಲ್ಲ ನಮ್ಮ ಆಡಳಿತ ವರ್ಗದವರಿಗೆ, ಅಲ್ಲಿಯ ಎಲ್ಲ ಮುಖ್ಯಸ್ಥರುಗಳಿಗೆ ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆ ಆಭಾರಿಯಾಗಿದೆ. ಅನ್ಬೋದು, ನಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೆ ಕೊಟ್ಟಿದ್ದಾರೆ ಅಂತೇಳಿಲ್ಲ. ಅಂತಹ ದುರಂಕಾರದ ಮಾತುಗಳು ಬೇಡ. ನಾವೆಲ್ಲ ಒಂದೇ ರೀತಿಯಲ್ಲಿ ಸಹಕಾರ ಕೊಡೋಣ. ಅಲ್ಲಿಯ ಮಕ್ಕಳೆಲ್ಲರೂ ಸಹ ಬೇರೆ ಬೇರೆ ಸಂಸ್ಥೆಗಳ ಎಲ್ಲ ನನ್ನ ಆತ್ಮೀಯ ಸಹೋದರ ಸಂಸ್ಥೆಗಳ ಎಲ್ಲ ಮಕ್ಕಳು ಸಹ ನಮ್ಮ ಸಂಸ್ಥೆಗೆ, ನಮ್ಮ ಒಂದು ಸಂಸ್ಥೆಗಳಲ್ಲಿ ಭಾಗವಹಿಸಲಿಕ್ಕೆ ಒಳ್ಳೆಯ ಉತ್ತೇಜನ ಕೊಡಿ ಅಂತ ಕೇಳ್ಕೊಳ್ತಾ ತಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ನಮನಗಳನ್ನ ಸಲ್ಲಿಸ್ತೇನೆ. ಧನ್ಯವಾದ. ಶುಭ ದಿನ. ನಿಮ್ಮ ಸಹಕಾರ ನಮ್ಮ ಕಾರ್ಯಕ್ರಮದ ಯಶಸ್ಸಿನ ಗುಟ್ಟು. ತಾವುಗಳೆಲ್ಲರೂ ಸಹ ಈ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸ್ಪರ್ಧೆಗಳ ಲಿಂಕ್ಗಳಲ್ಲಿ ಇವತ್ತೇ ನಿಮ್ಮ ಮಕ್ಕಳನ್ನು ಉತ್ತೇಜಿಸಿ ಅವರುಗಳನ್ನ ಎನ್ರೋಲ್ ಮಾಡಲಿಕ್ಕೆ ಪ್ರಯತ್ನಪಡಿಸಿ. ಶುಭ ದಿನ. ಧನ್ಯವಾದ.